ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಡಿಗ್ರಿ ಮುಗಿಸಿ ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಡಿಗ್ರಿ ಮುಗಿಸಿರೋ ಅಂತ ಎಲ್ಲ ವಿದ್ಯಾರ್ಥಿಗಳು MBA ಮಾಡಬೇಕು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ. ಅವ್ರಿಗಾಗಿ ಒಂದು ಉತ್ತಮವಾದ ಕಾಲೇಜ್ ಸೆಲೆಕ್ಷನ್ಗಳಿಗೋಸ್ಕರ ನಡೆಯುವಂಥ ಒಂದು ಎಕ್ಸಾಮ್, ಎಕ್ಸವೇರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ಎಕ್ಸಾಟ್ ಅಂತ ಹೇಳಿ ಕರೀತಾರೆ. ಇದು ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ MBA ಕೋರ್ಸ್ಗಳಿಗಾಗಿ ಕೆಲವು ಕಾಲೇಜು ಅಂದ್ರೆ ನಮ್ಮ ಇಂಡಿಯಾದ ಟಾಪ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಏನಿದಾವೆ ಅವುಗಳ ಸೆಲೆಕ್ಷನ್ಗಾಗಿ ನಡೆಯುವಂತ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತಾನು ಕರೀತಾರೆ, ಎಕ್ಸಾಟ್ ಅಂತ ಕರೀತಾರೆ. ಎಕ್ಸವೇರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ಎಕ್ಸಾಟ್ ಅಂತ ನಡೆಯುವಂತ ಒಂದು ಎಕ್ಸಾಮ್ ಬಗ್ಗೆ ಇಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಒಂದು ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮು. XLRI ಅನ್ನೋರು ಎಕ್ಸವೇರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ಸ್ ಜಮ್ಶೆಡ್ಪುರ್ ಇವರು ನಡೆಸೋಂಥ ಒಂದು ಎಕ್ಸಾಮು. MBA ಹೇಳಿದ್ನಲ್ಲ, MBA ಇಲ್ಲ PG ಡಿಪ್ಲೊಮಾ ಪ್ರೋಗ್ರಾಮ್ಸ್ಗೆ ನಡೆಸ್ತಾರೆ. ತುಂಬಾ ಟಾಪ್ ಬಿಸ್ನೆಸ್ ಸ್ಕೂಲ್ ಅಕ್ರಾಸ್ ಇಂಡಿಯಾ ಏನಿದಾವೆ ಅವೆಲ್ಲವಕ್ಕೂ ಈ ಎಕ್ಸಾಮ್ ಸ್ಕೋರ್ನ ತಗೋತಾರೆ. ಮೋರ್ ದೆನ್ 75 ಇಯರ್ಸ್ ಇಂದ ಒಂದು ಬಿಸ್ನೆಸ್ ಎಂಟ್ರೆನ್ಸ್ ಎಕ್ಸಾಮ್ನ ಈ ಎಕ್ಸಾಕ್ಟ್ ಸ್ಕೂಲ್ ಅವರು ಎಕ್ಸವೇರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬಾ ಸ್ಕೂಲು ಪಾರ್ಟಿಸಿಪೇಟ್ ಮಾಡ್ತವೆ. ಅಂದ್ರೆ XLR ಜಮ್ಶೆಡ್ಪುರ್ ಅದು ಅವರೇ ನಡೆಸ್ತಾರೆ ಇದು ಎಕ್ಸಾಮು. ಅವರು ಸೇರ್ಕೊಂಡು 250ಕ್ಕೂ ಹೆಚ್ಚು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಏನಿವೆ ಅವೆಲ್ಲ ಈ ಸ್ಕೋರ್ಗಳಿಗೆ ಇಲ್ಲ ಈ ಎಕ್ಸಾಮಿನ ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಟ್ ಇರ್ಬೋದು, ಅದೇ ರೀತಿ GIM ಗೋವಾ ಅಂತ ಬರುತ್ತೆ, ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ, ಗೀತಮ್ ಯೂನಿವರ್ಸಿಟಿ ಅಂತ ಬರುತ್ತೆ ಬೆಂಗಳೂರಲ್ಲಿದೆ. ಈ ತರದ ಟಾಪ್ ಕಾಲೇಜಸ್ ಏನಿವೆ ಅವು ಈ ಎಕ್ಸಾಕ್ಟ್ ಮಾರ್ಕ್ಸ್ ಮೇಲೆ MBA ಸೀಟ್ ನ ಕೊಡ್ತಾ ಹೋಗ್ತವೆ. ಅವುಗಳಿಗಾಗಿ ನಡೆಯುವಂತ ಒಂದು ಎಕ್ಸಾಮ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದೀವಿ. ಈ ಎಕ್ಸಾಕ್ಟ್ ಎಕ್ಸಾಮ್ ಬರೀಬೇಕು ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಅಂದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಆರ್ಟ್ಸ್ ಇರ್ಬೋದು, ಸೈನ್ಸ್, ಕಾಮರ್ಸ್ ಇಲ್ಲ ಇಂಜಿನಿಯರಿಂಗ್ ಈ ತರದ್ದು ಯಾರೇ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿರುವಂತವ್ರು, ಡಿಗ್ರಿನಲ್ಲಿ 60% ಮಾರ್ಕ್ಸ್ ಇದ್ರೆ ಈ ಎಕ್ಸಾಕ್ಟ್ ಎಕ್ಸಾಮ್ ಬರೆಯಕ್ಕೆ ಎಲಿಜಿಬಲ್ ಆಗ್ತಾರೆ. ಅದೇ ರೀತಿ ಫೈನಲ್ ಇಯರ್ ಅಲ್ಲಿ ಫೈನಲ್ ಸೆಮಿಸ್ಟರ್ ಅಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಬರೆಯಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಇದ್ರ ಎಕ್ಸಾಮ್ ಪ್ಯಾಟ್ರನ್ ಯಾವ ತರ ಇರುತ್ತೆ ಅಂದ್ರೆ, ಇದರಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಫಸ್ಟ್ ಸೆಕ್ಷನ್ ಅಲ್ಲಿ ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಅಂತ ಬರುತ್ತೆ. ಇನ್ನೊಂದು ಸೆಕೆಂಡ್ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಅಂತ ಇರ್ತದೆ. ಅದೇ ರೀತಿ ಕ್ವಾಂಟಿಟೇಟಿವ್ ಎಬಿಲಿಟಿ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳಿ ಇರುತ್ತೆ. ಜನರಲ್ ನಾಲೆಡ್ಜ್. ಈ ತರ 4 ಪ್ಯಾಟ್ರನ್ ಅಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಅದು ವರ್ಬಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಅಂತೇಳಿ 26 ಕ್ವಶನ್ಸ್ ಇರುತ್ತೆ. ಡಿಸಿಷನ್ ಮೇಕಿಂಗ್ ಅಂತೇಳಿ 22 ಕ್ವಶನ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಅಬಿಲಿಟಿ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತೇಳಿ 28 ಕ್ವಶನ್ಸ್ ಇರುತ್ತೆ. ಜನರಲ್ ನಾಲೆಡ್ಜ್ ಬಂದು 25 ಕ್ವಶನ್ಸ್. ಇದು ಇಷ್ಟು ಎಕ್ಸಾಮ್ ಪ್ಯಾಟ್ರನ್. ಅದೇ ರೀತಿ ಎಕ್ಸಾಮ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, CBT ಟೆಸ್ಟ್ ಅಲ್ಲಿ ನಡೆಯುತ್ತೆ. ವರ್ಷಕ್ಕೆ ಒಂದೇ ಸಲ ಈ ಎಕ್ಸಾಮ್ ನಡೆಯೋದು. ಟೋಟಲ್ ಕ್ವಶನ್ಸ್ 105 ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 105. ಎಕ್ಸಾಮ್ ಡ್ಯೂರೇಷನ್ ಬಂದು 180 ಮಿನಿಟ್ಸ್ ಅಂದ್ರೆ 3 ಅವರ್ಸ್ ಇರುತ್ತೆ. ಅದೇ ರೀತಿ ಕರೆಕ್ಟ್ ಆನ್ಸರ್ ಆದ್ರೆ 1 ಮಾರ್ಕ್ಸ್, ಇನ್ಕರೆಕ್ಟ್ ಅಂದ್ರೆ ರಾಂಗ್ ಆನ್ಸರ್ ಆದ್ರೆ 0.25 ಮಾರ್ಕ್ಸ್ ನ ಲೆಸ್ ಮಾಡ್ತಾರೆ. ಅನ್ಅಟೆಂಪ್ಟೆಡ್ ಕ್ವಶನ್ಸ್ 0.10 ಮಾರ್ಕ್ಸ್ ಫಾರ್ ಮೋರ್ ದೆನ್. ಅಂದ್ರೆ ಈಗ ಏನಾಗುತ್ತೆ, ನೀವು 8 ಕ್ವಶನ್ಸ್ ಗಿಂತ ಜಾಸ್ತಿ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ 0.10 ಮಾರ್ಕ್ಸ್ ನ ಡಿಡಕ್ಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ 1 ಮಾರ್ಕ್ಸ್, ರಾಂಗ್ ಆನ್ಸರ್ ಮಾಡಿದ್ರೆ 0.25 ಮಾರ್ಕ್ಸ್. ಮೋರ್ ದೆನ್ 8 ಅಟೆಂಪ್ಟ್ಸ್ ಮಾಡ್ಲಿಲ್ಲ ಅಂದ್ರೆ 8 ಕ್ವಶನ್ಸ್ ಏನಾರ ನೀವು ಆನ್ಸರ್ ಮಾಡ್ದಲ್ಲೇ ಬಿಟ್ರೆ 0.10 ಮಾರ್ಕ್ಸ್ ಇಂದ ಸ್ಟಾರ್ಟ್ ಆಗ್ತಾ ಹೋಗಿ ರೆಡ್ಯೂಸ್ ಮಾಡ್ತಾ ಬರ್ತಾರೆ. ಇದೊಂದು ಎಕ್ಸ್ಟ್ರಾ ಇರುತ್ತೆ ಈ ಎಕ್ಸಾಮ್ ನಲ್ಲಿ. ಈ ಎಕ್ಸಾಕ್ಟ್ ಎಕ್ಸಾಮ್ದು ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಜುಲೈಯಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಅಲ್ಲಿ ಎಂಡ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಎಲ್ಲ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಬರುತ್ತೆ. ಈ ಎಕ್ಸಾಮ್ ಬಂದು ಜನವರಿನಲ್ಲಿ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಜನವರಿ ನಡೆಯುತ್ತೆ. ಈ ಎಕ್ಸಾಕ್ಟ್ ಎಕ್ಸಾಮ್ ಫೀಸ್ ಎಷ್ಟು ಅಂದ್ರೆ 2200 ಇರುತ್ತೆ. ಜೊತೆಗೆ ಅದ್ರ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ 200.
ಟೋಟಲ್ 2400 ಈ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಬೆಂಗಳೂರಿಗೆ ಕೊಟ್ಟಿದ್ದಾರೆ, ಹುಬ್ಳಿ, ಮಂಗಳೂರು, ಮೈಸೂರು, ಉಡುಪಿ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಕಲಬುರಗಿ, ಇಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಈ ಎಕ್ಸಾಮ್ಸ್ ನ ಸೆಂಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಪ್ಲೇಸ್ಮೆಂಟ್ ಅಂತ ನೋಡಿದಾಗ ಈ ಕಾಲೇಜ್ಗಳು ಏನ್ ಬರ್ತವೆ ಅಲ್ಲೆಲ್ಲ 100% ಪ್ಲೇಸ್ಮೆಂಟ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು ನಮ್ಮ ಇಂಡಿಯಾದಲ್ಲೇ ಆದ್ರೆ 75 lakhs per annum ಇದೆ. ಇಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರೆ 1.10 crore per annum ಇದೆ. ಅವರೇಜ್ ಪ್ಯಾಕೇಜ್ ಅಂತ ನೋಡಿದ್ರೆ ನಮ್ಮ ದೇಶದಲ್ಲಿ 24.9 lakhs per annum ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರೆ 75 lakhs per annum. ತುಂಬಾ ಒಂದು ಉತ್ತಮವಾದ ಅವಕಾಶ. ಈ ಟಾಪ್ ಕಾಲೇಜಸ್ ಅಂತ ನೋಡಿದಾಗ XLR ಜಮ್ಶೆಡ್ಪುರ್ ಅಲ್ಲಿ ಇರೋದು, ಅಂದ್ರೆ ಅವರೇ ನಡೆಸೋಂತ ಎಕ್ಸಾಮ್ ಇದು, ಅವರು ಟಾಪ್ ಇನ್ಸ್ಟಿಟ್ಯೂಟ್. ಅದೇ ರೀತಿ ಇನ್ನೊಂದು ಈ ಸ್ಕೋರ್ ಮೇಲೆ ಅಡ್ಮಿಷನ್ ಮಾಡ್ಕೊಳ್ಳುವಂಥದ್ದು ಗ್ರೇಟ್ ಲೇಕ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಚೆನ್ನೈ ಇದೆ, ಮೈಕಾ ಅಹಮದಾಬಾದ್, XIM ಯೂನಿವರ್ಸಿಟಿ ಭುವನೇಶ್ವರ್, IMI ನ್ಯೂ ದಿಲ್ಲಿ, IMT ಗಜರಾಬಾದ್, TAPMI ಮಣಿಪಾಲ್, ಫೋರ್ಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ನ್ಯೂ ದಿಲ್ಲಿ, ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್, LISAM ನ್ಯೂ ದಿಲ್ಲಿ. ಈ ತರ ಇನ್ನು ಹೆಚ್ಚು ಕಾಲೇಜ್ಗಳು, 250ಕ್ಕೂ ಹೆಚ್ಚು ಕಾಲೇಜ್ಗಳು ಈ ಸ್ಕೋರ್ ನ ಕನ್ಸಿಡರ್ ಮಾಡಿಕೊಂಡು ಸೆಲೆಕ್ಷನ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾರೆ. ಇಲ್ಲಿ ಓದಂತ ಕಾಲೇಜ್ಗಳಲ್ಲಿ ಟಾಪ್ ರಿಕ್ರೂಟರ್ಸ್ ಯಾವ ಕಂಪ್ನಿ ಬರ್ತವೆ ಅಂದ್ರೆ ಅಸೆಂಚರ್ ಇರ್ಬೋದು, ಅಮೆಜಾನ್, BCG, EY, PwC ಇಂಡಿಯಾ, ರಿಲಯನ್ಸ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಇನ್ನು ಹೆಚ್ಚು ಟಾಪ್ ಇನ್ಸ್ಟಿಟ್ಯೂಟ್ಗಳು, ಕಂಪ್ನಿಗಳು ಇಲ್ಲಿ ರಿಕ್ರೂಟರ್ಸ್ಗೆ ಬರ್ತವೆ. ಇದರ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ತರ ಇದೆ ಅಂದ್ರೆ ವೆಬ್ಸೈಟ್ಗೆ ಹೋಗ್ಬೇಕು, ಅಲ್ಲಿ ಲಾಗಿನ್ ಆಗಿ ರಿಜಿಸ್ಟರ್ ಆಗ್ಬೇಕು, ಅದರಲ್ಲಿ ಎಂಟರ್ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಬರ್ಬೇಕು. ಲಾಗಿನ್ ಆಗಿ ಒಂದು ಯೂನಿಕ್ ID ಅಂತ ಸಿಗುತ್ತೆ, ರಿಜಿಸ್ಟ್ರೇಷನ್ ID, ಅದನ್ನ ಮೇಲ್ ID ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಆಗ್ತಾ ಹೋಗ್ಬೇಕು. ಅಪ್ಲಿಕೇಶನ್ ಫಾರಂ ಎಲ್ಲ ಏನೇನ್ ಕೇಳ್ತಾರೆ ಫಾರಮ್ಸ್ ಅಲ್ಲಿ ಎಲ್ಲ ಫಿಲ್ ಮಾಡ್ತಾ ಬರ್ಬೇಕು. ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡ್ಬೇಕು, ಫೋಟೋಸ್ ಇರ್ಬೋದು, ಸಿಗ್ನೇಚರ್, ಈ ತರ ಅಪ್ಲೋಡ್ ಮಾಡ್ಬೇಕು. ಎಲ್ಲ ಇನ್ಫಾರ್ಮೇಶನ್ ಫಿಲ್ ಮಾಡಿ ಒಂದು ಡೆಬಿಟ್ ಕಾರ್ಡ್ ಇಲ್ಲ UPI ನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲ ಕೊಟ್ಟು ಆ ಫೀಸ್ ನ ಪೇ ಮಾಡಬೇಕು. ಇಷ್ಟು ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಕ್ಸವೇರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಯಾರೆಲ್ಲ MBA ಮಾಡ್ಬೇಕು ಅಂತಿದ್ದೀರಿ ಅವ್ರಿಗಾಗಿ ಇದು ಒಂದು ಉತ್ತಮವಾದ ಎಕ್ಸಾಮು. ಯಾಕೆ ಅಂದ್ರೆ 100% ಪ್ಲೇಸ್ಮೆಂಟ್ ಇದೆ. ಒಟ್ಟು 250ಕ್ಕೂ ಹೆಚ್ಚು ಕಾಲೇಜ್ಗಳು ಈ ರಿಸಲ್ಟ್ ನ ತಗೋತವೆ. MBA ಇಲ್ಲ PG ಡಿಪ್ಲೊಮಾ ಮಾಡೋರಾದ್ರೂ ಆಗ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬಾ ಇನ್ಸ್ಟಿಟ್ಯೂಟ್ XLRI ಜಮ್ಶೆಡ್ಪುರದಲ್ಲಿರೋದು ಇದಕ್ಕ ಎಕ್ಸಾಮ್ ನ ಕಂಡಕ್ಟ್ ಮಾಡೋಂಥದ್ದು. 250ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ಗಳು ಇದರಲ್ಲಿ ಕಾಂಪೀಟ್ ಮಾಡ್ತವೆ. ಅದೇ ರೀತಿ ಎಲಿಜಿಬಲ್ ಹೇಳಿದ್ನಲ್ವಾ, ಎನಿ ಡಿಗ್ರಿ, ಆರ್ಟ್ಸ್ ಇರ್ಬೋದು, ಸೈನ್ಸ್, ಕಾಮರ್ಸ್, ಇಂಜಿನಿಯರಿಂಗ್, ಎನಿ ಡಿಗ್ರಿ 60% ಇದ್ರೆ ಈ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀವಿ. ಅದೇ ರೀತಿ 4 ಸೆಷನ್ಸ್ ಇರುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಈಸಿ ಇರುತ್ತೆ, ನೋಡ್ಕೊಂಡು ಬರೀಬಹುದು ಕ್ಲೀನ್ ಆಗಿ. ಎಕ್ಸಾಮ್ ಡೇಟ್ ಬಂದು ಜನವರಿನಲ್ಲಿ ನಡೆಯುತ್ತೆ. ಜುಲೈಯಿಂದ ಡಿಸೆಂಬರ್ ಒಳಗಡೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಬೋದು. 2400 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಉಡುಪಿ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಕಲಬುರಗಿ ಕಡೆ ಎಕ್ಸಾಮ್ ಸೆಂಟರ್ಸ್ ನ ಕೊಟ್ಟಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು ನಮ್ಮ ಇಂಡಿಯಾದಲ್ಲಿ 75 lakhs ಇದೆ. ಅವರೇಜ್ ಪ್ಯಾಕೇಜ್ ಬಂದು 25.9 lakhs ಇದೆ. ಒಂದು ಉತ್ತಮವಾದ ಪ್ಲೇಸ್ಮೆಂಟ್ ಕೊಡ್ತಿರೋ ಅಂತ ಉತ್ತಮವಾದ ಎಕ್ಸಾಮು. ಯಾರಿಗೆಲ್ಲ ಮ್ಯಾನೇಜ್ಮೆಂಟ್ ಅಂದ್ರೆ MBA ಇರ್ಬೋದು, ಇಲ್ಲ PG ಡಿಪ್ಲೊಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವ್ರು ಈ ಎಕ್ಸಾಮ್ ಬರೆದು ಟಾಪ್ ಇನ್ಸ್ಟಿಟ್ಯೂಟ್ಗಳಲ್ಲಿ MBA ನ ಮಾಡ್ಬೋದು. ಒಂದು ಒಳ್ಳೆ ಅವಕಾಶ. ಈಗ ರಿಜಿಸ್ಟ್ರೇಷನ್ ನಡೀತಾ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ರಿಜಿಸ್ಟ್ರೇಷನ್ ಆಗ್ಬೋದು. ಒಳ್ಳೇದಾಗ್ಲಿ.